ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಂಗಿ, ನಿಮ್ಗೊಬ್ರು ತಂಗಿ ಇದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸಂಬಂಧದಲ್ಲಿ ಅವಳು ತಂಗಿ ಆದರೂ ಭಾವನೆಯಲ್ಲಿ ನನ್ನ ಗೆಳತಿ. ಕಂಪ್ನಿ ವಿಷಯ ಅಂತ ಬಂದಾಗ ಶೀಸ್ ಎವ್ರಿಥಿಂಗ್. ಇಲ್ಲಿಗೆ ಬಂದಾಗಿಂದ ಅವಳ ಹತ್ರ ಮಾತಾಡೋಕ್ಕಾಗಿರಲಿಲ್ಲ. ಮೋಸ್ಟ್ಲಿ ಈ ಲಾಂಗ್ ಗ್ಯಾಪ್ ಯಾಕೆ ಅಂತ ಕೇಳಕ್ಕೆ ಬಂದಿರಬೇಕು. ನಿಮ್ಮ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ನ ನಿಮ್ಮ ಹತ್ರನೇ ಇಟ್ಕೊಂಡು ಯಾಕೆ ಅವ್ರನ್ನ ಎಷ್ಟು ದಿನ ನೀವು ಕಾಂಟ್ಯಾಕ್ಟ್ ಮಾಡಲಿಲ್ಲ? ನನ್ನವನ್ನ ಅವಳಿಗೆ ಹೇಳಿ ಅವಳು ಸಂಕಟ ಪಡೋ ಹಾಗೆ ಮಾಡೋದು ಯಾಕೆ ಅಂತ ನಾನು ಅವ್ಳಿಗೇನು ಹೇಳಿರಲಿಲ್ಲ. ನಿಮ್ಮ ಮಾತನ್ನು ಕೇಳ್ತಿದ್ರೆ ಅವರು ತುಂಬ ಬ್ರೇವ್ ಅನಿಸುತ್ತೆ. ಪುಷ್ಪ, ನೀವೆಲ್ಲದರಲ್ಲೂ ತುಂಬ ಅಚ್ಚುಕಟ್ಟು. ಅಯ್ಯೋ, ಹಾಗೇನಿಲ್ಲ ಅಮ್ಮ. ಹೌದು ಅಮ್ಮ, ನಮ್ಮಮ್ಮನ ಸ್ಪೆಷಾಲಿಟಿನೇ ಹಾಗೆ. ಅವಳು ಎಲ್ಲದರಲ್ಲೂ ಪರ್ಫೆಕ್ಟ್. ಅಮ್ಮ, ನೀವು ಈ ಶರ್ಬತ್ನ ಕುಡಿದ್ರೆ ಕಳ್ದೆ ಹೋಗ್ತೀರಾ, ಅಷ್ಟು ಚೆನ್ನಾಗಿದೆ. ಬಾಬಾ, ಇದನ್ನ ನಮ್ಮಮ್ಮನೇ ಇನ್ವೆಂಟ್ ಮಾಡಿರೋ ಹೊಸ ಪಾನೀಯ. ಓ, ಮಗು ಆಗೋ ವಯಸ್ಸಾಯ್ತು, ಇನ್ನೂ ನೀನು ಹುಡುಗಾಟಕ್ಕೆ ಬಿಟ್ಟಿಲ್ವಲ್ಲ. ಅಮ್ಮ, ನೀವು ಇವಳು ಮಾತು ಕೇಳಬೇಡಿ, ಕುಡೀರಿ. ಅನು ನಿಜ ಹೇಳ್ತಿದ್ದಾಳೆ, ತುಂಬ ಚೆನ್ನಾಗಿದೆ. ನೈಸ್. ಅದಕ್ಕೆ ಆ್ಯಕ್ಚುಲಿ ಪುಷ್ಪ ಅವ್ರು ಒಪ್ಕೊಂಡ್ರೆ ಒಂದು ಹೊಸ ಫ್ರೆಸ್ಟಿಂಗ್ ಪ್ರಾಡಕ್ಟ್ ಓಪನ್ ಮಾಡ್ಬೋದು ನಾವು. ಅವರೇ ಒಟ್ಟಾರೆಲ್ಲ ರಿನೋವೇಷನ್ ಆಗಿ ಸಖತ್ತಾಗಿ ಕಾಣಿಸಿದೆ. ದಯವಿಟ್ಟು ಕ್ಷಮಿಸಿ, ನಿಮ್ಮನ್ನು, ಅಮ್ಮ ಅವ್ರನ್ನ, ಮಾನ್ಸಿ ಮೇಡಮ್ನ ನಮ್ಮ ಒಟ್ಟಾರದ ಹಬ್ಬಕ್ಕೆ ಕರೆಯೋಕ್ಕಾಗಲಿಲ್ಲ. ಇಟ್ಸ್ ಓಕೆ. ಆ್ಯಕ್ಚುಲಿ ಮಾನ್ಸಿ ಒಟ್ಟಾರದ ಹಬ್ಬಕ್ಕೆ ಬರೋದಕ್ಕೆ ಕಾಯ್ತಾ ಇದ್ಲು. ಬಾವಾ, ಮಾನ್ಸಿ ಅಕ್ಕ ಯಾವಾಗ ಬರ್ತಾರೆ? ಲೇಟ್ ಆಗುತ್ತಾ? ನಿಮ್ಮ ಪ್ರಶ್ನೆಗೆ ಉತ್ತರ ಮಾನ್ಸಿನೇ ಕೊಡ್ಬೋದು. ಫ್ರೆಂಡ್ ಜೊತೆ ಹರಟೆ ಹೊಡಿತಾ ಹೊಡಿತಾ ಇಲ್ಲಿ ಬರೋದೇ ಮರ್ತೋಗ್ಬಿಡ್ಲು ಅನ್ಸುತ್ತೆ. ಇರಿ, ನಾನು ಕಾಲ್ ಮಾಡಿಕೊಡ್ತೀನಿ, ನೀವೇ ಮಾತಾಡಿ ಯಾವಾಗ ಬರ್ತೀರೋದು ಕೇಳಿ. ಕೊಡಿ, ನಾನೇ ಮಾತಾಡ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಆ ಪ್ರಿಯನ್ ಅಸೈನ್ಮೆಂಟ್ ಬುಕ್ನ ನಾನೇ ಬಚ್ಚಿಟ್ಟು ಅವಳಿಗೆ ಇಂಟರ್ನಲ್ಸಲ್ಲಿ 0 ಬರೋ ಹಾಗೆ ಮಾಡಿದ್ದು ನಾನೇ. ಹೌದಾ? ಅವಳು ನೋಡಿದ್ರೆ ಆ ರೋಹನ್ ಮೇಲೆ ಡೌಟ್ ಪಡ್ತಿದ್ಲು. ಅಂತ ಹಾಗೆ ನಿನಗೂ ಆ ಪ್ರಿಯಂಗೂ ಏನೇ ಅಂಥ ದುಶ್ಮನಿ? ಅದೊಂದು ಸ್ಟೋರಿ. ಅದೇನು ಒನ್ ಸೆಕ್. ಹಲೋ ಅನ್ನಿ. ಅನಿ, ಇಲ್ಲೇ ನೀ ಬೀಳ್ತಿಲ್ಲ, ಅಲ್ಲಿ ಮಳೆ ಬರ್ತಿದ್ಯಾ? ಮಾನ್ಸಿಯವರೇ, ನಾನು ಪುಷ್ಪ. ಈ ಹರ್ಷ ಯಾಕೆ ಇವ್ರ ಹತ್ರ ಕಾಲ್ ಮಾಡಿಸ್ತಿದ್ದಾನೆ? ಹಲೋ ಮಾನ್ಸಿಯವರೇ, ಕೇಳ್ತಿದ್ಯಾ? ಹಾಂ ಪುಷ್ಪ ಅವರೇ, ಹೇಳಿ, ಏನು ಕಾಲ್ ಮಾಡಿದ್ದು? ಯಾಕೆ ನೀವು ಮನೆಗೆ ಬರಲಿಲ್ಲ? ಅದಕ್ಕೆ ನೀವೆಲ್ಲಿ ಅಂತ ಸರ್ನ ಕೇಳಿದೆ. ನೀವೇ ಮಾತಾಡಿ ಅಂತ ಫೋನ್ ಮಾಡಿಕೊಟ್ರು. ನೀವು ಬರಲೇಬೇಕು ಮಾನ್ಸಿಯವರೇ. ಎಷ್ಟು ದಿನ ಆದಮೇಲೆ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇರೋದು. ನಿಮ್ಮ ಮನೆಗೆ ಯಾವಾಗ ಬರ್ತೀನಿ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ನೀವು ಕರೆದಿರೋ ಎಲ್ಲ ಈವೆಂಟ್ಸ್ಗೂ ಫೆಸ್ಟಿವಲ್ಗೂ ನಾನು ಬಂದಿದ್ದೀನಿ ಅಲ್ವಾ ಪುಷ್ಪ ಅವರೇ? ಹೌದೌದು. ಆದರೆ ಮೊನ್ನೆ ನೀವೆಲ್ಲ ಸೇರಿಕೊಂಡು ಅದೇನೋ ಹಬ್ಬ ಮಾಡಿದ್ರಲ್ಲ, ಯಾಕೆ ಅದಕ್ಕೆ ನೀವು ನನ್ನ ಕರೀಲಿಲ್ಲ? ನಂಗೆ ಬರೋದಕ್ಕೆ ಎಷ್ಟು ಇಂಟ್ರೆಸ್ಟ್ ಇತ್ತು ಗೊತ್ತಾ? ಓ, ಅದಾ ಕಮಲಮ್ಮನ ಒಟಾರದ ಹಬ್ಬ ಅಂತ. ನಮ್ಮ ಒಟಾರದವ್ರೆಲ್ಲ ಸೇರಿ ಮಾಡಿದ್ರು, ಆದರೆ ನಾನು ಆ ಹಬ್ಬಕ್ಕೆ ಜಾಸ್ತಿ ಓಡಾಡಲಿಲ್ಲ. ಎಲ್ಲ ಗಂಡಸ್ರು ಸೇರ್ಕೊಂಡು ಮಾಡಿದ್ರು. ಓಕೆ. ಆ್ಯಕ್ಚುಲಿ ಸುಬ್ಬವರು ಹೋಗಿರಲ್ಲ ಅನ್ಸುತ್ತಲ್ವಾ?
ಇಲ್ಲಾಂದ್ರೆ ನಮ್ಮನ್ನ ಕರೆದಿರೋರು. ಪರವಾಗಿಲ್ಲ ಬಿಡಿ, ನೀವು ಕರೀಲಿಲ್ಲ ಅಂದರೂ ನಾನು ಬರೋದಕ್ಕೆ ಅಂತಲೇ ಹೊರಟಿದ್ದೆ. ಆದರೆ ಇಲ್ಲ ಮಾನ್ಸಿಯವ್ರೆ, ಶಾರದಮ್ಮನವ್ರ ಹತ್ರ ನಾನು ನಿಮಗೂ ವಿಷಯ ಮುಟ್ಸೋಕೆ ಹೇಳಿದ್ದೆ. ಪರವಾಗಿಲ್ಲ ಬಿಡಿ ಪುಷ್ಪ ಅವರೇ. ನಾನು ಆ್ಯಕ್ಚುಲಿ ನಿಮ್ಮ ಮನೆಗೆ ಬರೋದಕ್ಕೆ ಅಂತಲೇ ಹೊರಟಿದ್ದೆ. ಸಡನ್ನಾಗಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ತುಂಬ ವರ್ಷ ಆಗಿತ್ತು ಮೀಟ್ ಮಾಡಿ, ಅದಕ್ಕೆ ಮೀಟ್ ಮಾಡೋದಕ್ಕೆ ಅಂತ ಬಂದೆ. ನೀವೇನು ಸಿಗ್ತಿರ್ತೀರ ಬಿಡಿ. ಹಲೋ ಪುಷ್ಪ ಅವರೇ, ಡೋಂಟ್ ವರಿ. ಆದರೂ ನಾನು ನಿಮ್ಮ ಮನೆಗೆ ಬರ್ತೀನಿ. ನನಗೂ ನಿಮ್ಮ ಕೈ ರುಚಿ ತಿನ್ನಬೇಕು ಅಂತ ತುಂಬ ಅನಿಸ್ತಿದೆ. ಹೌ ಕ್ಯಾನ್ ಐ ಮಿಸ್ ಶುಂಠಿ ಟೀ? ಸರಿ ಸರಿ, ಬೇಗ ಬನ್ನಿ. ಆದರೆ ನಾನು ಬರೋದು ಸಂಜೆ ಆಗತ್ತೆ. ಅಯ್ಯಯ್ಯೋ, ಅಷ್ಟು ಲೇಟ್ ಆಗುತ್ತಾ? ನೀವು ನಮ್ಮ ಜೊತೆ ಊಟಕ್ಕಿದ್ದಿದ್ರೆ ಚೆನ್ನಾಗಿರೋದು. ಆದಷ್ಟು ಬೇಗ ಬನ್ನಿ, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ. ಓ, ಬ್ಯಾಂಗ್ಳೂರಲ್ಲಿ ರೆಸ್ಟೋರೆಂಟ್ಸ್ಗೇನು ಬರೋಣ? ಸಾವಿರಾರು ರೆಸ್ಟೋರೆಂಟ್ ಇದೆ. ಇಲ್ಲಿ ಯಾವುದಾದ್ರೂ ಹತ್ರದ ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಳ್ತೀವಿ. ಊಟಕ್ಕೆ ಅಂತ ಅಲ್ಲಿವರೆಗೂ ಬರೋಕ್ಕಾಗತ್ತಾ? ಎಷ್ಟೇ ಆದರೂ ಮಿಡಲ್ ಕ್ಲಾಸ್ಗಿರೋ ಸೋ ಕಾಲ್ಡ್ ಸ್ವಾಭಿಮಾನ ನಮ್ಗಿಲ್ವಲ್ಲ. ನೀವು ಕರೀದೇ ಇದ್ರೂ ಸಂಬಂಧ ಹಾಳಾಗಬಾರ್ದು ಅಂತ ನಾವು ಬರ್ತೀವಿ. ಯಾಕೆ ಹೇಳಿ? ಎಲ್ಲರಿಗೂ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೋಬೇಕಲ್ಲ, ಅದಕ್ಕಾದರೂ ಬಂದೇ ಬರ್ತೀನಿ. ಯು ಡೋಂಟ್ ವರಿ. ಸೂಪರ್. ಏನಂತೆ? ಎಂದಿದ್ದಾಳಂತೆ? ಬರ್ತಾರಂತೆ, ಆದರೆ ಸ್ವಲ್ಪ ಲೇಟ್ ಆಗುತ್ತಂತೆ. ಬರ್ತೀನಿ ಅಂತ ಹೇಳಿದ್ಲಲ್ಲ, ಅಷ್ಟು ಸಾಕು ಪುಷ್ಪ. ಅದು ಬಿಟ್ಟು ಮಾನಸಿ ಏನಾದರೂ ಬೇರೆ ಮಾತಾಡಿದ್ರೆ ಮನ್ಸಿಗೆ ಹಚ್ಕೋಬೇಡಿ. ಇಲ್ಲ ಅಮ್ಮ, ನಾವು ನಿಮಗೆ ಮತ್ತು ಅರ್ಶೋ ಸರ್ಗೆ ಹೇಗೆ ಧನ್ಯವಾದ ಹೇಳಬೇಕೋ ಗೊತ್ತಾಗ್ತಿಲ್ಲ. ಏಕೆ? ನಮ್ಮಂಥವ್ರ ಮನೆಗೆ ಶ್ರೀಮಂತರು ಬರಬೇಕು ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ನೀವು ಆ ನೆಮ್ಮದಿ ನಿಮಗೆ ಅಲ್ಲಲ್ಲ ಅನುಗೆ ಸಿಕ್ತಾ? ದಯವಿಟ್ಟು ಕ್ಷಮಿಸೇಮ್ಮ, ನಂದು ತಪ್ಪಾಯಿತು. ಒಂದೊಂದ್ಸಲ ಇದೆಲ್ಲ ತಲೆಗೆ ಗೊತ್ತಾದರೂ ಮನಸ್ಸಿಗೆ ಅರ್ಥ ಆಗಲ್ಲ. ನಾನು ಮಾಡೋ ದಡ್ಡತನಕ್ಕೆ ನನ್ನ ಹಣೆ ಮೇಲೆ ನಾನು ದಡ್ಡ ಸ್ವಾರ್ಥಿ ಅಂತ ಬರ್ಕೊಂಡು, ನೋಡ್ರಪ್ಪ ನನ್ನ ಬುದ್ಧಿಗೇನೋ ಆಗಿದೆ ಅಂತ ಹೇಳಬೇಕು ಅಂತ ಅನ್ಸುತ್ತೆ. ನಿಮಗೆ ನನ್ನ ವರ್ತನೆಯಿಂದ ತುಂಬ ಬೇಜಾರಾಗಿದೆ, ಒಪ್ಕೋತೀನಿ. ಆದರೆ ಇದೆಲ್ಲ ನಾನು ಬೇಕು ಅಂತ ಮಾಡಿದ್ದಲ್ಲ. ಅಪ್ಪ ಪ್ಲೀಸ್ ಅಪ್ಪ, ನೀವು ಹೀಗೆಲ್ಲ ಮಾತಾಡಬೇಡಿ. ನಿಮ್ಮ ಮನಸ್ಸಿಗೆ ನೋವಾಗಲಿ ಅಂತ ನಾನು ಈ ಮಾತನ್ನ ಕೇಳಲಿಲ್ಲ. ಆದರೆ ಪ್ರತಿ ಮನುಷ್ಯ ಈ ಥರ ಸಮಯದಲ್ಲೇ ವಾಸ್ತವನ ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಅದು ಗೊತ್ತಾಗಿದ್ದರೆ ನೆಮ್ಮದಿಯಾಗಿ ನೀವು ಅನುನ ನಮ್ಮ ಮನೆಗೆ ಕಳಿಸ್ಬೋದು. ಅವ ಸುಬ್ಬಗೆ ಹಿಡ್ದಿದ್ದವ ಬಿಟ್ಟಾಯ್ತು. ಮೊಮ್ಮಗು ಯಾವಾಗ ಬರುತ್ತೆ, ಮಗುನ ಎತ್ಕೊಂಡು ಯಾವಾಗ ಅಂಬಾರಿ ಹೊರೋದು ಅಂತ ಆಗ ಕೇಳ್ತಾನೆ ಇರ್ತಾರೆ. ನಾವು ಅಷ್ಟೇ ಪುಷ್ಪ, ಮಗು ಇದ್ರೆ ನಗುಗೆ ಕೊರತೆನೇ ಇರೋಲ್ಲ. ಹೌದಮ್ಮ, ಅನು ಅಳಿಯಂದ್ರ ಜೊತೆ ಮಗು ಜೊತೆ
ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕಮ್ಮ. ಖಂಡಿತ ಇರ್ತಾಳೆ. ಇದನ್ನ ನೀವು ನಂಬಿದ್ರೆ ಸಾಕು. ಸುಬೋರೆ, ನಿಮ್ಮ ಮಗಳನ್ನ ಮತ್ತೆ ನಮ್ಮ ಮನೆಗೆ ಮಗಳಾಗಿ ಸೊಸೆಯಾಗಿ ಮನೆ ತುಂಬಿಸ್ಕೊಡಿ. ನಿಮ್ಮ ಮಗಳ ಸಂಪೂರ್ಣ ಜವಾಬ್ದಾರಿ ನಮ್ದು. ಹೌದು ಸುಬೋರೆ, ಅದಕ್ಕೆ ಏನೂ ತೊಂದರೆ ಆಗಿರೋ ಹಾಗೆ ನಾವು ನೋಡ್ಕೊತೀವಿ. ಪ್ಲೀಸ್ ನಮ್ಮ ಜೊತೆ ಅದಕ್ಕೆನ ಮನಸ್ಫೂರ್ತಿ ಒಪ್ಪಿ ಕಳಿಸಿ. ತುಂಬಿಸ್ಕೊಡ ತೊಳ್ಕಲ್ಲ ಅಂತ ಅಷ್ಟಿಂದ ದೊಡ್ಡವ್ರು ಹೇಳ್ತಾರ. ಹಂಗಂತೂ ಮಾತೇ ಬರ್ತಾ ಇಲ್ಲ. ಏನೇ ಅಷ್ಟೊಂದು ಫೋನ್ ಕಾಲ್ಸ್ ಬರ್ತಿದೆ ಅವಾಗಿಂದ? ಫ್ಯಾಮಿಲಿಲಿ ಏನಾದರೂ ಸ್ಪೆಷಲ್ ಇವೆಂಟಾ? ಒಂಥರ ಹಾಗೆ. ಮತ್ತೆ ಮನೇಲಿ ಫಂಕ್ಷನ್ ಇದ್ರು ನನ್ನ ಜೊತೆ ಇದೆಯಾ? ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬಿಡು. ಅಂದರೆ ನನ್ನ ಕೋ ಸಿಸ್ಟರ್ ಅನುನ ಅವಳ ಮನೆಯಿಂದ ನಮ್ಮ ಮನೆ ಕರ್ಕೊಂಬರೋ ಪ್ರೋಗ್ರಾಮ್, ಅದಕ್ಕೆ ಇಷ್ಟೊಂದು ಫೋನ್ ಕಾಲ್. ವಾಟ್? ಮನೆಯಿಂದ ವಾಪಸ್ ಕರ್ಕೊಂಡು ಹೋಗೋದು ಫ್ಯಾಮಿಲಿ ಇವೆಂಟಾ? ಅದಕ್ಕೆ ನೀವೆಲ್ಲರೂ ಹೋಗ್ಬೇಕಾ? ಹಾಂ, ಹೋಗಬೇಕಾಗಿತ್ತು. ಓ, ಅದಕ್ಕೋಸ್ಕರ ನಿನ್ನ ಹಬ್ಬಿ ನಿನಗೆ ಪದೇ ಪದೇ ಕಾಲ್ ಮಾಡ್ತಿದ್ದಾರಾ? ನಾನೇನೋ ಬೇರೆ ಅಂದ್ಕೊಂಡಿದ್ದೆ. ನೀನೇನು ಅಂದ್ಕೊಂಡೆ? ಬೇಡ ಬಿಡೆ. ಅಲ್ವೇ, ನಿನ್ನ ಕೋ ಸಿಸ್ಟರ್ಗೂ ಅದೇ ಮನೆ ತಾನೆ, ಅವಳೇ ಯಾಕೆ ವಾಪಸ್ ಬರಬಾರ್ದು? ಅಥವಾ ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಹೋಗೋದು ಬಿಟ್ಟು ನಿನಗೆ ಯಾಕೆ ತೊಂದರೆ ಕೊಡಬೇಕು? ಅವಳಿಗೆ ಸಿಗೋಷ್ಟು ಪ್ರಯಾರಿಟಿ ಈಗ ಸಿಗಲ್ಲ, ಅರ್ಥ ಆಯ್ತು. ಆದರೆ ಯಾಕೆ? ನೀನು ಆ ಮನೆ ಸೊಸೆನೇ ತಾನೆ. ಬಟ್ ವಾಟ್ ಟು ಡು? ಅವಳಷ್ಟು ಆ್ಯಕ್ಟಿಂಗ್ ಮಾಡೋದಕ್ಕೆ ನನಗೆ ಬರಲ್ಲ. ಅಬ್ಬಬ್ಬ, ಮಾತಲ್ಲ ಅದೆಷ್ಟು ಮೋಡಿ ಮಾಡ್ತಾಳೋ. ನಮ್ಮ ಮನೇಲಿ ಎಲ್ಲರೂ ಅವಳನ್ನ ಎಷ್ಟು ಸ್ಪೆಷಲಾಗಿ ಟ್ರೀಟ್ ಮಾಡ್ತಾರೆ ಗೊತ್ತಾ? ನಿನಗೆ ಬರ್ತಿರೋ ಫೋನ್ ಕಾಲ್ಸ್ ನೋಡಿದ್ರೇನೆ ಅರ್ಥ ಆಗ್ತಿದೆ. ಅಲ್ಲ, ನೀನು ಯಾಕೆ ಅವಳನ್ನ ಕರೆಯೋಕ್ಕೆ ಹೋಗಬೇಕು? ಆಗಲ್ಲ ಅಂತ ಹೇಳ್ಬೋದು ತಾನೇ. ಬಟ್ ಹೇಗೆ? ನನ್ನ ಗಂಡ ಯಾವಾಗ ನೋಡಿದ್ರು ಅದಕ್ಕೆ ಅಂತ ಅವಳ ಜಪನೇ ಮಾಡ್ತಿರ್ತಾನೆ. ಮೈಯೆಲ್ಲ ಹೇಗೆ ಉರಿಯುತ್ತೆ ಗೊತ್ತಾ? ಅವಳ ಥರನೇ ನಾನು ಆ ಮನೇಲಿ, ಇನ್ಫ್ಯಾಕ್ಟ್ ಅವಳಿಗಿಂತ ಜಾಸ್ತಿನೇ. ಆದರೆ ನನಗಿಂತ ಅದೆಷ್ಟು ಇಂಪಾರ್ಟೆಂಟ್ ತೋರಿಸ್ತಾರೆ ಗೊತ್ತಾ? ಇನ್ಫ್ಯಾಕ್ಟ್ ನಮ್ಮ ಮಾಮ್ ಇನ್ ಲಾ ಕೂಡ. ಮಾನ್ಸಿ, ನೀನು ಕಾಲೇಜಲ್ಲಿದ್ದಾಗ ಹೇಗಿದ್ದೆ? ಈಗ ಯಾಕೆ ಇಷ್ಟು ಬದಲಾಗಿದ್ಯಾ? ನೋಡು, ನಿನ್ನ ಕೋ ಸಿಸ್ಟರ್ ಮುಂದೆ ಚೀಪ್ ಆಗಬೇಡ. ಈಗ ನೀನು ಹಬ್ಬಿ ಕರೆದಿರೋ ಖುಷಿಗೆ ಅವಳನ್ನ ವೆಲ್ಕಮ್ ಮಾಡೋದಕ್ಕೆ ಹೋದರೆ ಅವಳು ನಿನಗೆ ಡೆಫಿನೆಟ್ಲಿ ಗೇಟ್ ಪಾಸ್ ಕೊಡ್ತಾಳೆ. ನೋಡ್ತಾ ಇರು. ಅವಳು ಇನ್ನೋಸೆನ್ಸಿಂದಾನೇ ಎಲ್ರೂ ಅವಳ ಕಡೆ ಮಾಡ್ಕೋತಾಳೆ. ಮತ್ತೆ ಹೇಳ್ತಿದ್ದೀನಿ, ಅವಳ ಮುಂದೆ ನಿನ್ನ ಬೆಲೆನ ನೀನೇ ಕಡಿಮೆ ಮಾಡ್ಕೋಬೇಡ. ನೀನು ಹೀಗೆ ಎಲ್ಲದಕ್ಕೂ ಓಕೆ ಓಕೆ ಅಂತ ಇದ್ರೆ ಒಂದು ದಿವಸ ಆ ಮನೆ ಸರ್ವೆಂಟ್, ಇಲ್ಲ ನಿನ್ನ ಕೋ ಸಿಸ್ಟರ್ ಅನು ಇದ್ದಾಳಲ್ಲ, ಅವಳ ಅಸಿಸ್ಟೆಂಟ್ ಆಗ್ತೀಯ ಅಷ್ಟೇ. ಮಾನ್ಸಿ, ನಾನು ನನ್ನ ಗಂಡ EMI ಕಟ್ಟೋ ನಾಟಕ ಮಾಡ್ತಾ ನನ್ನ ಅತ್ತೆ ಮಾವನ ಮುಂದೆ ನಗ್ನಗ್ತಾ ಅವ್ರ ಹೆಸರಲ್ಲಿರೋ ಕಂಪ್ನಿನ ಪ್ರಾಪರ್ಟಿನ ಆಲ್ರೆಡಿ ನಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ದೀವಿ. ದುಬೈನಲ್ಲಿ ಕಮರ್ಷಿಯಲ್ ಸ್ಪೇಸ್ ಕೂಡ ಪರ್ಚೇಸ್ ಮಾಡಿದ್ದೀವಿ. ಯಾಕೆ ಹೇಳು? ನನಗೂ ನಿನ್ನ ಥರ ಒಬ್ಳು ಕೋ ಸಿಸ್ಟರ್ ಇದ್ದಾಳೆ, ಅದಕ್ಕೆ. ಸೊ ನೀನು ಈಗಲೇ ಹುಷಾರಾದರೆ ಒಳ್ಳೆಯದು. ಅದು ಅಲ್ಲದೆ ನಿನಗೂ ಬೆಲೆ ಇದೆ ಮಾನ್ಸಿ, ಪ್ಲೀಸ್ ಅರ್ಥ ಮಾಡ್ಕೊ. ಸೀರಿಯಸ್ಲಿ, ನೀನು ಹೇಳ್ತಿರೋದು ನಿಜ. ನನಗೂ ಬುದ್ಧಿ ಇಲ್ಲ. ಎಲ್ಲರ ಜೊತೆ ಸೇರಿಕೊಂಡು ಅವಳನ್ನ ಕರ್ಕೊಂಬರೋದಕ್ಕೆ ನಾನು ದಿಬ್ನ ಹೊರಟಿದ್ದೆ. ತಿಬ್ನ ಅಂದರೆ? ಅದೇ ಕಾಣೆ, ಮ್ಯಾರೇಜ್ ಟೈಮಲ್ಲಿ. ಹೋಲ್ಡ್ ಆನ್, ನಾನು ನಿನಗೆ ಅರ್ಥ ಕೇಳ್ತಿಲ್ಲ. ನೀನು ಈ ವರ್ಡೆಲ್ಲ ಯೂಸ್ ಮಾಡ್ತಿದ್ಯಲ್ಲ, ಅದಕ್ಕೆ ಆಶ್ಚರ್ಯ ಆಯಿತು. ಓಹ್, ಐ ಆಮ್ ಸೋ ಸಾರಿ. ಆ್ಯಕ್ಚುಲಿ ನನ್ನ ಕೋ ಸಿಸ್ಟರ್ ಅನು ಜೊತೆ ಸೇರಿಕೊಂಡು ನಾನು ಈಗೆಲ್ಲ ಮಾತಾಡೋದನ್ನು ಕಲ್ತ್ಬಿಟ್ಟಿದ್ದೀನಿ. ಅದು ಬಿಡು, ಈಗೇನು ಡಿಸೈಡ್ ಮಾಡಿದೆ? ಮಾಡೋದೇನು, ನಾನು ಹೋಗಲ್ಲ. ಗುಡ್. ಈಗ ಮನೆಯಲ್ಲಿ ನಿನ್ನ ವ್ಯಾಲ್ಯೂ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನೋಡ್ತಾ ಇರು.
ಕರೆಕ್ಟ್. ಆ ಮನೇಲಿ ನನಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನ ಚೆಕ್ ಮಾಡೇ ಬಿಡ್ತೀನಿ. ಅವ್ರಿಗೆ ಮಾನಸಿ ಬೇಕು, ಅವ್ರ ಜೊತೆನೇ ಇರಬೇಕು ಅಂತ ಅನ್ಸಿದ್ರೆ ನಾನು ಇರೋ ಕಡೆಗೆ ಬಂದು ಅವ್ರು ನನ್ನ ಕರ್ಕೊಂಡೋಗ್ಲಿ. ಆಗ ನನಗೂ ವ್ಯಾಲ್ಯೂ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ನನಗೂ ಅವ್ರಿಗೆ ಬೇಕಾಗಿಲ್ಲ. ಫೈನಲಿ ನಿನಗೆ ಬುದ್ಧಿ ಬಂತಲ್ಲ, ಅಷ್ಟು ಸಾಕು. ಎಲ್ಲರೂ ಸೇರ್ಕೊಂಡು ನಿನ್ನೊಂಥರ ಬಕ್ರ ಮಾಡಿದ್ರು ಕಡೆ. ನಾನು ಆಗ್ಬೇಕಲ್ಲ. ಅಕ್ಕ, ಏ ಜೇಜು, ನೀವು ಇಲ್ಲ ಇದ್ದೀರಾ? ಅಕ್ಕ, I was just so ಜೀಜು ಇಲ್ಲ ಇದ್ದಾರಂತ ವೈ ಡಿಡ್ಂಟ್ ಯು ಇನ್ಫಾರ್ಮ್ ಮೀ? ನೀನೇನು ನನ್ನ ಮರ್ತ್ಬಿಟ್ಟಿದ್ಯಾ? ಹಾಗೇನೂ ಇಲ್ಲ. ನೀನೇನು ಸಡನ್ ಆಗಿ ಇಲ್ಲಿಗೆ ಬಂದಿದ್ದು? ನಿನಗೆ ನಾನು ನೆನಪಾಗಲ್ಲ, ಆದರೆ ನೀನು ನನಗೆ ನೆನಪಾಗ್ತೀಯಾ, ಕಾಡ್ತೀಯಾ, ನೈಟ್ ಮೇರ್. ಜೀಜು, ಏನು ಈ ಥರ ಸಡನ್ ಡಿಸಿಷನ್? Why are you looking at me so innocently? ಅಕ್ಕ, ಇಲ್ಲಿಗೆ ಬಂದ್ಮೇಲೆ ವಾಪಸ್ ಬರಬೇಕು ತಾನೆ? ವೈ ಡಿಡ್ ಯು ಕಮ್ ಬ್ಯಾಕ್? ಏನಾದರೂ ಇಲ್ಲೇ ಸೆಟ್ಲ್ ಆಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಭಾವನಾ, ನಾನು ನಿನಗೆಲ್ಲ ನಿಧಾನಕ್ಕೆ ಹೇಳ್ತೀನಿ. ಯಾವಾಗ? ನಿನ್ನ ಕಂಪ್ನಿ ಸೇಲ್ ಆದ್ಮೇಲ? ಅಲ್ಲ ಜಿಜು, ವಿ ಆರ್ ಡನ್ ವಿತ್ ಓವರ್ ಡ್ರಾಫ್ಟ್ಸ್, ಲೋನ್ಸ್, ಎವ್ರಿಥಿಂಗ್ ಅಂಡ್ ವಿ ಆರ್ ಫ್ರೀ ನೌ. ಆದ್ರೆ ಈ ಕಂಪ್ನಿ ಮರ್ಜರ್ ವಿಷಯ ಎಲ್ಲ ಏನು? ನಾನು ಕೇಳಿದ್ ನಿಜನಾ? ನಿಜ. ಬಟ್ ವೈ ಅಕ್ಕ? ನಾನು ನಿನಗೆ ಆಮೇಲೆ ಹೇಳ್ತೀನಿ ಅಂತ ಹೇಳ್ದೆ ಅಲ್ವಾ? ಅಕ್ಕ, ಈ ವಿಷಯ ಗೊತ್ತಾಗಿದೆ ನಾನು ಇಲ್ಲಿಗೆ ಬಂದಿದ್ದು. ವಾಟ್ ಜೇಜು, ನೀವಾದ್ರೂ ಹೇಳ್ಬೇಕಲ್ವಾ? ಅಕ್ಕ, ನೀವು ಸರಿಯಾಗಿ ಕಮ್ಯುನಿಕೇಟೇ ಮಾಡಲ್ಲ. ನಾನೇ ಕಾಲ್ ಮಾಡೋಣ ಅಂದ್ರೆ ಅಮ್ಮ ನೀನೇ ಯಾಕೆ ಹಿಂದೆ ಬಿದ್ದು ಒದ್ದಾಡ್ತೀಯಾ, ನಿಂತರನೇ ಅವರಿಗೂ ಫೀಲಿಂಗ್ಸ್ ಇರ್ಬೇಕಲ್ವಾ ಅಂತ ಸಖತ್ ಬೈತಾಳೆ. ನಿಮ್ಮಿಂದ ಅಮ್ಮನ ಹತ್ರ ಅದೆಷ್ಟು ಬಯಸ್ಕೊಂಡಿದ್ದೀನೋ ಏನೋ ಗೊತ್ತಾ? ಸಾರಿ ಭಾವನಾ. ನಮ್ ಮಾತು ಬರೀ ಸಾರಿಲ್ ಮುಗಿಯಲ್ಲ, ನಿನ್ ಜೊತೆ ತುಂಬಾ ಮಾತಾಡ್ಬೇಕು. ಮಾತಾಡೋಣ, ಬಟ್ ಬಿಫೋರ್ ದ್ಯಾಟ್ ನಾವು ಈ ಮೀಟಿಂಗ್ ಮುಗಿಸ್ಬೇಕು. ಜೀಜು, ನಿಮ್ ಹೆಂಡ್ತಿದ್ದು ಜಾಸ್ತಿ ಆಯ್ತು. ಪ್ಲೀಸ್ ಟೆಲ್ ಟು ರೆಸ್ಪಾಂಡ್ ಟು ಮೈ ಫೀಲಿಂಗ್ಸ್. ಭಾವನಾ, ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಬಿಫೋರ್ ದ್ಯಾಟ್ ಅಡ್ರೆಸ್ ಹಿಮ್ ಆಸ್ ಮಿಸ್ಟರ್ ವರ್ಧನ್. ಅಯ್ಯೋ, ಇವನಿಗೇನಾಗಿದೆ? ಆರಾಧನಾ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಗೊತ್ತೇ ಇಲ್ವಾ? ಇಲ್ಲ, ನಾನು ಯಾರಿಗೂ ಏನೂ ಹೇಳಿದ್ದೆ. ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ನಂಗೆ ತಲೆ ಕೆಡ್ತಿದೆ ಅಕ್ಕ. ಅಮ್ಮನ್ನ ಹೇಗೋ ಒಪ್ಸಿ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀನಿ. ಅಮ್ಮ ನಿನ್ನ ನೋಡೋಕ್ ಬಂದಿರೋದೇ ಹೆಚ್ಚು. ಅಮ್ಮ ಯಾವಾಗ್ಲೂ ಆರಾಧನೆಗೆ ನಾವು ಬೇಕಾಗಿಲ್ಲ, ನಮ್ಗೋಳ ಅಗತ್ಯ ಇಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಈಗ ನೀನು ಏನೇನೋ ಹೇಳ್ತಿದ್ಯಾ, ಸೇಮ್ ಅಮ್ಮ ಹೇಳಿದ ಥರನೇ ನಡ್ಕೋತಿದ್ಯಾ. ಏನು? ಅಮ್ಮ ಬಂದಿದ್ದಾರಾ? ಎಸ್, ನನ್ನ ನಿನ್ನ ಮಾತೃಶ್ರೀಯವರಾದ ಸಂಜೀವನಿಯವರು ಇಲ್ಲಿಗೆ ಆಗಮಿಸಿದ್ದಾರೆ. ಭಾವನಾ, ಇದನ್ನ ಮೊದಲೇ ಯಾಕೆ ಹೇಳಿಲ್ಲ? ಮೊದಲು ನಮ್ಮ ಕನ್ನಡದಲ್ಲಿ ಸರಿಯಾಗಿ ಹೇಳಿದ್ನ ಅಂತ ಹೇಳು.
ನಾನು ನಿನಗೆ ಅರ್ಥ ಆಗೋ ಹಾಗೆ ಹೇಳಿದ್ದೀನಿ ಅಂದರೆ ನೀನು ಕೂಡ ನನಗೆ ಅರ್ಥ ಆಗೋ ಲ್ಯಾಂಗ್ವೇಜ್ನಲ್ಲಿ ಇಲ್ಲೇನು ನಡೀತಿದೆ ನಿನ್ನ ಲೈಫಲ್ಲಿ ಏನಾಗ್ತಿದೆ ಅಂತ ಹೇಳು. ಜೀಜು ನೀವಾದರೂ ಹೇಳಿ.